ಶ್ರೀ ಗುರುಭ್ಯೋ ನಮಃ. ಶ್ರೀ ಹರಯೇ ನಮಃ. ಶ್ರೀಮನ್ಮಧ್ವಮಹಾಚಾರ್ಯ ಪದಪದ್ಮೈಕ ಸದ್ಮನಾಂ ಅಣೂನಾಂ ಮಹತಾಂಚಾಪಿ ಕರುಣಾ ಭವತಾನ್ಮಯಿ. ಶ್ರೀಮದ್ ಆಚಾರ್ಯರ ಸರ್ವಮೂಲ ಗ್ರಂಥಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ತಾ ಇದ್ದೇವೆ. ಹಿಂದಿನ ಭಾಗದಲ್ಲಿ ಆಚಾರ್ಯರ ಗ್ರಂಥಗಳನ್ನು ಸರ್ವಮೂಲ ಎಂಬ ಹೆಸರಿನಿಂದ ಕರೆಯಲು ಆಧಾರಗಳೇನು ಎಂಬ ವಿಷಯವನ್ನು ನೋಡಿದ್ದೇವೆ. ಸಕಲ ಮಾಧ್ವಜ್ಞಾನಿಗಳು ನಿರ್ವಿವಾದವಾಗಿ ಅಂಗೀಕಾರ ಮಾಡಿಕೊಂಡು ಬಂದಿರುವಂತಹ ಒಂದು ಐತಿಹ್ಯ ರೂಪವಾದಂತಹ ಪ್ರಮಾಣ, ಪದ್ಯಮಾಲಾ ವ್ಯಾಖ್ಯಾನಕಾರರಾದಂತಹ ಜಯರಾಮಾಚಾರ್ಯರ ಪೂಜಾ ಕಲ್ಪಲತಾ ಎಂಬ ಗ್ರಂಥದ ಉಲ್ಲೇಖ, ಹಾಗೂ ಸತ್ಯಪರಾಯಣ ತೀರ್ಥರ ಬಿಲ್ವಮಂಗಲ ಸಾಧು ವ್ಯಾಖ್ಯಾನ, ಅದರಂತೆಯೇ ಕೆಲವು ಹಸ್ತಪ್ರತಿಗಳಲ್ಲಿ ಇರುವಂತಹ ಉಲ್ಲೇಖ, ಹಾಗೂ ಆ ಶಬ್ದದ ಅರ್ಥವು ಆಚಾರ್ಯರ ಗ್ರಂಥಗಳಲ್ಲಿ ಸಮನ್ವಯವಾಗುತ್ತಿರುವಂತಹ ಒಂದು ಸಮನ್ವಯದ ಸಾಮರ್ಥ್ಯ, ಇವುಗಳಿಂದಾಗಿ ಸರ್ವಮೂಲ ಎಂಬುವಂತಹ ನಾಮವು ಆಚಾರ್ಯರ ಗ್ರಂಥಕ್ಕೆ ಅನ್ವರ್ಥವಾಗಿದೆ, ಪ್ರಸಿದ್ಧವಾಗಿದೆ ಎಂಬ ವಿಷಯವನ್ನು ತಿಳಿದಿದ್ದೇವೆ. ಇವತ್ತು ಆ ಸರ್ವಮೂಲ ಎಂಬ ಶಬ್ದದ ಅರ್ಥವೇನು, ಯಾವ ರೀತಿಯಲ್ಲಿ ಅದು ಶ್ರೀಮದ್ ಆಚಾರ್ಯರ ಗ್ರಂಥಗಳಲ್ಲಿ ಹೊಂದಾಣಿಕೆ ಆಗ್ತಾ ಇದೆ ಎಂಬ ವಿಚಾರವನ್ನು ತಿಳಿಯೋಣ. ಈ ಅರ್ಥವನ್ನು ತಿಳಿದಾಗ ಆಚಾರ್ಯರ ಗ್ರಂಥದ ವೈಭವವೂ ನಮಗೆ ತಿಳಿತಾ ಇದೆ, ಅದರ ಪ್ರಾಮಾಣಿಕತೆ ಎಲ್ಲವೂ ನಮಗೆ ಸ್ಪಷ್ಟವಾಗತ್ತೆ. ಹಾಗಾಗಿ ಆಚಾರ್ಯರ ಗ್ರಂಥಗಳಿಗೆ ಅನ್ವರ್ಥವಾದಂತಹ ಏನು ಸರ್ವಮೂಲ ಎಂಬ ನಾಮವಿದೆ, ಅದರ ಅರ್ಥವನ್ನು ಚಿಂತನೆ ಮಾಡುವ ಪ್ರಯತ್ನವನ್ನು ಇಲ್ಲಿ ಮಾಡೋಣ. ಆ ಅರ್ಥವನ್ನು ತಿಳಿಯುವ ಮೊದಲು ಒಂದು ವಿಷಯವನ್ನು ನಾವು ಇಲ್ಲಿ ತಿಳಿಯಬೇಕು. ಈ ಅರ್ಥಗಳನ್ನು ಗ್ರಂಥಗಳಲ್ಲಿ ಪ್ರಾಚೀನರು ಉಲ್ಲೇಖ ಮಾಡಿರುವುದು ನನ್ನ ಗಮನಕ್ಕೆ ಬಂದಿರೋದಿಲ್ಲ. ಆದರೆ ಅವರ ಗ್ರಂಥಗಳಲ್ಲಿ ಅವರು ಅನುಸರಣೆ ಮಾಡಿರುವಂತಹ ಕ್ರಮವನ್ನು, ನೀತಿಯನ್ನು ನೋಡಿದಾಗ ಆಚಾರ್ಯರ ಗ್ರಂಥಗಳನ್ನು ಈ ದೃಷ್ಟಿಯಲ್ಲಿ ಕಂಡಿದ್ದಾರೆ ಎನ್ನುವುದು ಸ್ಪಷ್ಟವಾಗತ್ತೆ. ಹಾಗಾಗಿ ಆ ಪ್ರಾಚೀನ ಜ್ಞಾನಿಗಳು ಶ್ರೀಮದ್ ಆಚಾರ್ಯರ ಗ್ರಂಥಗಳನ್ನು ಕಂಡ ರೀತಿಯನ್ನೇ ನಾವು ಸರ್ವಮೂಲ ಎಂಬುವಂತಹ ಶಬ್ದದಲ್ಲಿ ನಾವು ಚಿಂತನೆ ಮಾಡಲಿಕ್ಕೆ ಅವಕಾಶವಿದೆ. ಜೊತೆಗೆ ಶ್ರೀಮದ್ ವಾದಿರಾಜ ಗುರುಸಾರ್ವಭೌಮರು ತಮ್ಮ ಯುಕ್ತಿ ಮಲ್ಲಿಕೆಯಲ್ಲಿ ಆಚಾರ್ಯರ ಗ್ರಂಥಗಳನ್ನು ಮೂಲಶಾಸ್ತ್ರ ಅಂತ ಕರೀತಾರೆ. ವಾಸ್ತವಿಕವಾಗಿ ಇಲ್ಲಿ ಆಚಾರ್ಯರ ಶಾಸ್ತ್ರಗಳು ಮಾತ್ರ ವಿವಕ್ಷಿತ ಅಂತಲ್ಲ, ಪ್ರಾಚೀನ ಗ್ರಂಥಗಳು, ಪುರಾಣಗಳು, ಮಹಾಭಾರತ, ವೇದಗಳು, ಟೀಕಾಕೃತ್ಪಾದರ ಗ್ರಂಥಗಳು, ಪ್ರಾಚೀನ ಟೀಕೆಗಳು ಎಲ್ಲವೂ ಕೂಡ ಪ್ರಸಕ್ತ. ಮುಖ್ಯವಾಗಿ ಶ್ರೀಮದ್ ಆಚಾರ್ಯರ ಗ್ರಂಥಗಳಲ್ಲಿ ಪ್ರಸಕ್ತವಾಗತ್ತೆ. ಹಾಗಾಗಿ ಈ ಸರ್ವಮೂಲ ಎಂಬುವಂತಹ ಶಬ್ದವನ್ನು ಆಚಾರ್ಯರ ಗ್ರಂಥಗಳಲ್ಲಿ ನಾವೇನು ವ್ಯವಹಾರ ಮಾಡ್ತಾ ಇದ್ದೇವೆ, ಇದಕ್ಕೆ ವಾದಿರಾಜ ಸ್ವಾಮಿಗಳ ಸಹಮತಿಯೂ ಇದೆ ಎನ್ನುವುದು ನಮಗಿಲ್ಲಿ ಸೂಚಿತವಾಗತ್ತೆ. ಆ ಮಾತಿನ ಆಧಾರದಲ್ಲಿಯೂ ನಾವು ಇವತ್ತು ನಡೆಸುವಂತಹ ಸರ್ವಮೂಲ ಶಬ್ದಾರ್ಥ ಚಿಂತನೆಯನ್ನು ಮಾಡಬಹುದು. ಮೊದಲನೆಯದಾಗಿ ವೇದಾತಿರಿಕ್ತವಾದ ಪೌರುಷೇಯ ಗ್ರಂಥಗಳಿಗೆ ಪ್ರಾಮಾಣ್ಯ ಸಿದ್ಧಿಸೋದು, ಅರ್ಥಾತ್ ಅಪ್ರಾಮಾಣ್ಯದ ಸಂದೇಹ ಪರಿಹಾರ ಆಗೋದೇ ವೇದ ಮೂಲತ್ವ ರೂಪವಾದಂತಹ ಯುಕ್ತಿಯಿಂದ. ಯಚ್ಚಾನುಕೂಲಮೇತಸ್ಯ ತಚ್ಚಶಾಸ್ತ್ರಂ ಪ್ರಕೀರ್ತಿತಂ ಎಂಬ ಶ್ರೀಮದ್ ಆಚಾರ್ಯರ ವಚನವಿರುವಂತೆ, ವೇದಗಳು ಅದರಲ್ಲಿ ದೋಷಸಂಖ್ಯೆಗೆ ಅವಕಾಶವೇ ಇಲ್ಲ, ಆದ ಕಾರಣ ಅಪೌರುಷೇಯವಾದ್ದರಿಂದ ಅವುಗಳಲ್ಲಿ ಪ್ರಾಮಾಣ್ಯದ ಸಂದೇಹವನ್ನು ನಾವು ಚಿಂತಿಸಲು ಕೂಡ ಸಾಧ್ಯ ಇಲ್ಲ. ಆ ವೇದಾನುಸಾರಿಯಾದ್ದರಿಂದಲೇ ಮಹಾಭಾರತ, ಭಾಗವತ ಇತ್ಯಾದಿ ಪುರಾಣಗಳು ಪ್ರಮಾಣ ಅಂತ ಕರೆಸಿಕೊಳ್ಳುತ್ತವೆ. ಅದೇ ರೀತಿಯಲ್ಲಿ ಅದೇ ವೇದಗಳು, ವೇದಾನುಸಾರಿಯಾದಂತಹ ಭಾಗವತ, ಮಹಾಭಾರತಾದಿ ಶ್ರೇಷ್ಠ ಗ್ರಂಥಗಳು, ಈ ಎಲ್ಲ ಗ್ರಂಥಗಳನ್ನು ಅನುಸರಣೆ ಮಾಡ್ತಾ ಇರುವುದರಿಂದ ಶ್ರೀಮದ್ ಆಚಾರ್ಯರ ಗ್ರಂಥಗಳು ಕೂಡ ಪರಮ ಪ್ರಮಾಣವಾಗಿದೆ ಅನ್ನೋದು ಸಕಲ ಮಾಧ್ವಜ್ಞಾನಿಗಳ ಅಭಿಪ್ರಾಯ. ಆ ವಿಷಯವನ್ನು ನಾವು ಸರ್ವಮೂಲ ಎಂಬ ಶಬ್ದದಲ್ಲಿ ಚಿಂತನೆ ಮಾಡಬಹುದು. ಸರ್ವಮೂಲ ಎಂಬಲ್ಲಿ ಎರಡು ಪದಗಳಿವೆ, ಸರ್ವ ಮತ್ತು ಮೂಲ. ಸಂಸ್ಕೃತ ಭಾಷೆಯ ಒಂದು ಸಾಮರ್ಥ್ಯದಿಂದ ಅವುಗಳಲ್ಲಿ ಅನೇಕ ರೀತಿಯ ಅರ್ಥವನ್ನು ನಾವು ಚಿಂತನೆ ಮಾಡಲಿಕ್ಕೆ ಅವಕಾಶವಿದೆ. ಸರ್ವಮೂಲ ಎಂಬಲ್ಲಿ ಸರ್ವ ಅಂತಂದರೆ ಎಲ್ಲವೂ ಅಂತ ಅರ್ಥ. ಎಲ್ಲವೂ ಅಂದರೆ ಯಾವುದು? ಶಾಶ್ವತವಾದಂತಹ, ನಿತ್ಯದಲ್ಲಿಯೂ ಕೂಡ ಜಗತ್ತಿನ ಸಂವಿಧಾನದ ರೂಪದಲ್ಲಿರುವಂತಹ ನಿತ್ಯವಾದ ವೇದಗಳೇನಿದೆ, ಅನಂತ ವೇದಗಳು, ಅವೆಲ್ಲವೂ ಕೂಡ ಸರ್ವಶಬ್ದದಿಂದ ಕರೆಸಿಕೊಳ್ತಾ ಇದೆ. ಹಾಗಾಗಿ ಸರ್ವಾಣಿ
ವೇದಾದೀನಿ ಮೂಲಾನಿ ಯೇಷಾಂ ತೇ ಸರ್ವಮೂಲಾಃ ಅಂತ ನಾವು ಈ ರೀತಿ ಚಿಂತನೆ ಮಾಡಬಹುದು. ವೇದಗಳು, ವೇದಾನುಸಾರಿಯಾದಂತಹ ಮಹಾಭಾರತ, ಭಾಗವತಾದಿ ಗ್ರಂಥಗಳು ಇವೆಲ್ಲವೂ ಕೂಡ ಯಾವ ಗ್ರಂಥಗಳಿಗೆ ಮೂಲವಾಗಿ ನಿಂತಿವೆಯೋ ಆ ಗ್ರಂಥಗಳನ್ನು ಸರ್ವಮೂಲ ಗ್ರಂಥಗಳು ಅಂತ ಕರೀತಾ ಇದ್ದಾರೆ. ಸರ್ವಾಣಿ ವೇದಾದೀನಿ ಮೂಲಾನಿ ಉಪಜೀವ್ಯಾನಿ ಯೇಷಾಂ ತೇ ಸರ್ವಮೂಲಾಃ ಅಂತ. ಆದ್ದರಿಂದ ಪಂಡಿತಾಚಾರ್ಯರು ತಿಳಿಸುವಂತೆ ಉಕ್ತಮುಕ್ತಂ ಅಭಿಧೇಯಮುತ್ತಮಂ ವೇದವಾಕ್ಯಮನುವಾದಯನ್ಮುಹುಃ ವ್ಯಂಜಯ ಸ್ಮೃತಿ ವಚೋಭಿರಂಜಸ ತಸ್ಯ ಚ ಅರ್ಥಂ ಅತಿಯುಕ್ತ ಯುಕ್ತಿಮತ್ ಅಂತ. ಅಲ್ಲಿ ಹೇಳಿದಂತೆ ಆಚಾರ್ಯರ ಗ್ರಂಥಗಳಲ್ಲಿ ವಿಷಯ ನಿರೂಪಣೆ ಹೇಗಿರುತ್ತೆ ಅಂತಂದರೆ, ವೇದವಾಕ್ಯಗಳ ಆಧಾರದ ಮೂಲಕ ಪುರಾಣ, ಮಹಾಭಾರತ ಮೊದಲಾದ ಸ್ಮೃತಿ ಗ್ರಂಥಗಳ ಮೂಲಕ ವೇದಾರ್ಥವನ್ನು ಸ್ಪಷ್ಟಪಡಿಸಿ ಪ್ರಕೃತ ವಿಷಯವನ್ನು ದೃಢಪಡಿಸುವಂತಹ ರೀತಿಯಲ್ಲಿ ಆಚಾರ್ಯರ ಗ್ರಂಥಗಳ ಪ್ರವೃತ್ತಿಯೂ ಇರುತ್ತೆ. ಯುಕ್ತಿಯ ಸಹಕಾರವೂ ಅಲ್ಲಿದ್ದೇ ಇರುತ್ತೆ. ಹಾಗಾಗಿ ಸರ್ವಾಣಿ ವೇದಾದೀನಿ ಮೂಲಾನಿ ಯೇಷಾಂ ತೇ ಸರ್ವಮೂಲಾಃ, ಆಚಾರ್ಯರು ಆಡುವ ಪ್ರತಿಯೊಂದು ಮಾತಿಗೂ ಕೂಡ ವೇದಾದಿ ಗ್ರಂಥಗಳ ಸಂವಾದವಿರುತ್ತೆ ಅನ್ನೋದು ಆ ಸರ್ವಮೂಲ ಎಂಬ ಶಬ್ದದಿಂದ ನಾವು ಚಿಂತನೆ ಮಾಡಬೇಕು. ಹಾಗಾಗಿ ವೇದಾನುಸಾರಿ ಪೌರುಷೇಯ ಗ್ರಂಥಗಳ ಪ್ರಾಮಾಣ್ಯಕ್ಕೆ, ಅವುಗಳಲ್ಲಿರುವಂತಹ ವಿಶ್ವಾಸಕ್ಕೆ ಕಾರಣವಾದ ಏನು ವೇದ ಮೂಲತ್ವ ಇದೆ, ಆ ವೇದ ಮೂಲತ್ವವನ್ನೇ ತಿಳಿಸುವಂತಹ ಶಬ್ದ ಅದು ಸರ್ವಮೂಲ ಎಂಬಂತಹ ಶಬ್ದ. ಹೀಗೆ ಸಕಲ ಮೂಲ ಗ್ರಂಥಗಳಾದ ವೇದ, ಮಹಾಭಾರತಾದಿ ಗ್ರಂಥಗಳೇ ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ಮೂಲವಾಗಿರುವ, ಉಪಜೀವ್ಯವಾಗಿರುವ, ಆಧಾರವಾಗಿರುವ ಗ್ರಂಥಗಳು ಅನ್ನೋದು ನಮಗಿಲ್ಲಿ ಸ್ಪಷ್ಟವಾಗತ್ತೆ. ಮತ್ತೊಂದು ಅರ್ಥವಿದೆ ಸರ್ವಮೂಲ ಅಂತಂದರೆ, ಮಾಧ್ವ ಪರಂಪರೆಯಲ್ಲಿ ಆಚಾರ್ಯರ ಅನಂತರದಲ್ಲಿ ಅನೇಕ ಜ್ಞಾನಿಗಳು ಬಹುರೀತಿಯಾದಂತಹ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಪದ್ಮನಾಭ ತೀರ್ಥರು, ವಿಷ್ಣು ತೀರ್ಥರು, ಋಷಿಕೇಶ ತೀರ್ಥರು, ನರಹರಿ ತೀರ್ಥರು, ಪಂಡಿತಾಚಾರ್ಯರ ವಂಶದವರು, ಟೀಕಾಕೃತ್ಪಾದರು, ಹೀಗೆ ಮಹಾಮಹಾ ಪಂಡಿತರ ದಿಂಡೇ ಆಚಾರ್ಯರ ಸೇವೆಯನ್ನು ಮಾಡಲಿಕ್ಕೆ ಸನ್ನದ್ಧವಾಗಿ ಸಮರ್ಥವಾಗಿ ನಿಂತಿದೆ. ಅವರು ರಚನೆ ಮಾಡಿರುವಂತಹ ದೇಶದೆಲ್ಲೆಡೆ ಪ್ರಸಿದ್ಧವಾದಂತಹ ಆಧ್ಯಾತ್ಮಿಕ ಶಾಸ್ತ್ರ ಪ್ರಪಂಚಕ್ಕೆ ಹೊಸ ದೃಷ್ಟಿಕೋನವನ್ನೇ ನೀಡಿದಂತಹ ಟೀಕಾಕೃತ್ಪಾದರ, ಚಂದ್ರಿಕಾಚಾರ್ಯರ ಗ್ರಂಥಗಳು, ಸಕಲ ಮಾಧ್ವ ವಾಂಗ್ಮಯವೇನಿದೆ ಆ ಎಲ್ಲ ಗ್ರಂಥಗಳಿಗೂ ಮೂಲವಾಗಿರುವ, ಆಧಾರವಾಗಿರುವ ಗ್ರಂಥಗಳು ಶ್ರೀಮದ್ ಆಚಾರ್ಯರ ಗ್ರಂಥಗಳು. ಹಾಗಾಗಿ ಸರ್ವೇಷಾಂ ಎಲ್ಲ ಟೀಕಾದಿ ಗ್ರಂಥಗಳಿಗೆ, ಟೀಕಾ ಟಿಪ್ಪಣಿ ಮೊದಲಾದಂತಹ ಗ್ರಂಥಗಳಿಗೆ ಮೂಲಭೂತ ಆಧಾರವಾಗಿರುವ, ಉಪಜೀವ್ಯವಾಗಿರುವ ಗ್ರಂಥಗಳು ಸರ್ವಮೂಲ ಗ್ರಂಥಗಳು. ಹಾಗಾಗಿ ಎಲ್ಲ ಮೂಲ ಗ್ರಂಥಗಳನ್ನು ಆಧಾರವಾಗಿ ಹೊಂದಿದೆ ಶ್ರೀಮದ್ ಆಚಾರ್ಯರ ಗ್ರಂಥಗಳು. ಮುಂದಿನ ಎಲ್ಲ ಗ್ರಂಥಗಳಿಗೆ ಇದೇ ಆಧಾರವಾಗಿದೆ. ಆದ್ದರಿಂದ ಇದು ಸರ್ವಮೂಲಗಳು. ಸರ್ವೇಷಾಂ ಮೂಲಭೂತಾಃ ಸರ್ವಾಣಿ ಮೂಲಭೂತಾನಿ ಯೇಷಾಂತೆ. ಈ ದೃಷ್ಟಿಯಲ್ಲಿ ಆಚಾರ್ಯರ ಗ್ರಂಥಗಳನ್ನು ಸರ್ವಮೂಲ ಅಂಥೇಳಿ ನಾವು ಅನ್ವರ್ಥವಾಗಿ ಚಿಂತನೆ ಮಾಡಬಹುದು. ಇನ್ನು ಮೂರನೆಯ ಅರ್ಥ ಹೀಗಿದೆ, ಎಲ್ಲ ತತ್ವಗಳಿಗೆ ಒಬ್ಬ ಸಾಧಕ ಮೋಕ್ಷವನ್ನು ಪಡೆಯಬೇಕು ಅಂತಂದರೆ, ಚೆನ್ನಾಗಿ ಜೀವನವನ್ನು ನಡೆಸಿ ಪರಮಾತ್ಮನ ಧಾಮಕ್ಕೆ ತೆರಳಬೇಕು ಅಂತಂದರೆ ಯಾವ ರೀತಿಯಲ್ಲಿ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕೋ, ಯಾವ ಯಾವ ವಿಷಯಗಳನ್ನು ತಿಳಿಯಬೇಕೋ ಆ ಎಲ್ಲ ವಿಷಯಗಳನ್ನು ತಿಳಿಯುವ ಒಂದು ಅತ್ಯದ್ಭುತವಾದ ಮಾರ್ಗವನ್ನು ತೋರಿಸಿಕೊಟ್ಟಂತಹ ಗ್ರಂಥಗಳು ಸರ್ವಮೂಲ ಗ್ರಂಥಗಳು. ಲೋಕಾನಾಂ ಅವಲೋಕಾಯ ಮಾರ್ಗಸ್ಯಾಸ್ಯ ವ್ಯಧಾದ್ಭವಾನ್ ಕರುಣಾಕರನೇತ್ರಾಭೇ ವಾದ ಸನ್ಮಾನ ಲಕ್ಷಣೆ ಅಂತ ಪಂಡಿತಾಚಾರ್ಯರು ಸ್ತೋತ್ರ ಮಾಡ್ತಾರೆ. ಅದು ಕೇವಲ ಕಥಾಲಕ್ಷಣ, ಪ್ರಮಾಣ ಲಕ್ಷಣೆಗೆ ಮಾತ್ರ ಅನ್ವಯಿಸುವಂಥದ್ದಲ್ಲ, ಅಲ್ಲಿಗೆ ಅನ್ವಯಿಸುತ್ತೆ. ಅದರ ಜೊತೆಗೆ ಎಲ್ಲ ಶ್ರೀಮದ್ ಆಚಾರ್ಯರ ಗ್ರಂಥಗಳಿಗೂ ಅನ್ವಯಿಸುವಂತಹ ಮಾತು. ಆದ್ದರಿಂದಾಗಿ ಜಗತ್ತಿನಲ್ಲಿ ತಿಳಿಯಲೇಬೇಕಾದ ವಸ್ತುಗಳನ್ನು ತಿಳಿಯದೇ ಬೇಕಾದಂತಹ ಶುದ್ಧವಾದ ರೀತಿಯಲ್ಲಿ ತಿಳಿಯುವ ಕ್ರಮವನ್ನು ತಿಳಿಸಿಕೊಟ್ಟಂತಹ ಗ್ರಂಥಗಳು ಶ್ರೀಮದ್ ಆಚಾರ್ಯರ ಸರ್ವಮೂಲ ಗ್ರಂಥಗಳು. ಈ ಮಾತಿಗೆ ಪೋಷಕವಾದಂತಹ ವಚನಗಳನ್ನು ಯುಕ್ತಿ ಮೇಲಿಕೆಯಲ್ಲಿ ನಾವು ಕಾಣಬಹುದು. ಈ ಎಲ್ಲ ವಿಷಯಗಳ ವಿಸ್ತಾರವು ಮೂಲಶಾಸ್ತ್ರದಲ್ಲಿ ಸಿಗತ್ತೆ ಅಂತ ಅವರು ಅನೇಕ ಕಡೆ ಉಲ್ಲೇಖ ಮಾಡ್ತಾರೆ. ಗುಣಸೌರಭ, ಭೇದ ಸೌರಭ, ಫಲಸೌರಭಗಳಲ್ಲಿ ವಿಸ್ತರಸ್ತ್ವಸ್ಯ ಸರ್ವಸ್ಯ ಮೂಲಶಾಸ್ತ್ರ ಮಹಾರಣವೇ ಅಂತ ಈ ರೀತಿಯಾಗಿ ಅವರು ಉಲ್ಲೇಖವನ್ನು ಮಾಡ್ತಾರೆ ವಾದಿರಾಜ ಸ್ವಾಮಿಗಳು. ಆದ್ದರಿಂದಾಗಿ ಸರ್ವೇಷಾಂ ತತ್ವಾನಾಂ ಮೂಲಭೂತಾಃ ಜ್ಞಾನಕಾರಣೀಭೂತಾಃ ಗ್ರಂಥಾಃ ಸರ್ವಮೂಲ ಗ್ರಂಥಾಃ ಅಂತ ಚಿಂತನೆ ಮಾಡಬಹುದು.
ಇನ್ನೊಂದು ಅರ್ಥ ಹೀಗಿದೆ, ಎಲ್ಲ ಸಜ್ಜೀವರಿಗೆ ಮೋಕ್ಷವನ್ನು ಕೊಡಿಸುವಂತಹ ಗ್ರಂಥಗಳು ಸರ್ವಮೂಲ ಗ್ರಂಥಗಳು. ನಾಣ್ಯಃ ಪಂಥ ಏನಾಯ ವಿದ್ಯತೆ ಅಂತ ವೇದ ತಿಳಿಸುವಂತೆ, ಮಹಾನಂದ ತೀರ್ಥಸ್ಯ ಭಾಷ್ಯಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತಿಯ ಅಂತ ಪಂಡಿತಾಚಾರ್ಯರು ತಿಳಿಸಿದಂತೆ, ಸಾಧಕರಿಗೆ ಮೋಕ್ಷವನ್ನು ಕೊಡುವಂತಹ ಅತಿ ಶ್ರೇಷ್ಠ ಗ್ರಂಥಗಳು ಸರ್ವಮೂಲ ಗ್ರಂಥಗಳು. ವಾಸ್ತವಿಕವಾಗಿ ಅದಕ್ಕೂ ಮೂಲವಾದ ವೇದಗಳು, ಮಹಾಭಾರತಾದಿಗಳೆಲ್ಲ ಇದೆ. ಆದರೆ ಆ ಗ್ರಂಥಗಳ ನಿಜವಾದ ಅರ್ಥ ನಮಗಾಗಬೇಕು ಅಂತಂದರೆ ಸರ್ವಮೂಲ ಗ್ರಂಥಗಳು ಬೇಕೇ ಬೇಕು. ಆ ದೃಷ್ಟಿಯಲ್ಲಿ ಮೋಕ್ಷದ ದಾರಿಯನ್ನು ನಮಗೆ ನೀಡುವಂತಹ, ತೋರಿಸುವಂತಹ ಗ್ರಂಥಗಳು ಸರ್ವಮೂಲ ಗ್ರಂಥಗಳು. ಹಾಗಾಗಿ ಸರ್ವೇಷಾಂ ವಿಶೇಷತಃ ಸಜ್ಜನಾನಾಂ ಮೂಲಭೂತಾಃ, ಮೂಲ ಅಂದರೆ ಕಾರಣ. ಯಾವುದಕ್ಕೆ ಕಾರಣ? ಸ್ವಸ್ವರೂಪ ಯಥಾರ್ಥ ಜ್ಞಾನಪ್ರದಾಹ, ತಮ್ಮ ಸ್ವರೂಪದ ಅಥವಾ ಭಗವಂತನ ಸ್ವರೂಪದ ಯಥಾರ್ಥ ಜ್ಞಾನಕ್ಕೆ ನಿಮಿತ್ತಗಳಾಗಿವೆ, ಕಾರಣಗಳಾಗಿವೆ. ಆದ್ದರಿಂದಾಗಿ ಆಚಾರ್ಯರ ಗ್ರಂಥಗಳನ್ನು ಸರ್ವಮೂಲ ಗ್ರಂಥಗಳು ಅಂತ ನಾವು ಕರೆಯಬಹುದು. ಜೊತೆಗೆ ಈ ಗ್ರಂಥಗಳನ್ನು ರಚನೆ ಮಾಡಲಿಕ್ಕೆ ಭಗವಂತನ ವಿಶೇಷವಾದ ಪ್ರೇರಣೆ ಇದೆ. ಅವತಾರ ಮಾಡಲಿಕ್ಕೂ ಭಗವಂತನ ಪ್ರೇರಣೆ ಇದೆ. ಅವತಾರ ಮಾಡುವಾಗಲೇ ಪರಮಾತ್ಮ ನೀನು ನನ್ನ ಅಂದರೆ ವಾಯುದೇವರು ಪರಮಾತ್ಮನ ಗುಣಪರಿಪೂರ್ಣತ್ವವನ್ನು, ನಿರ್ದೋಷತ್ವವನ್ನು ಸಾರುವಂತಹ ಗ್ರಂಥಗಳನ್ನು ರಚನೆ ಮಾಡಬೇಕು ಎಂಬ ಆದೇಶವನ್ನು ನೀಡಿಯೇ ಪರಮಾತ್ಮ ಅವತಾರಕ್ಕಾಗಿ ಆದೇಶ ಮಾಡಿದ್ದ ಮುಖ್ಯ ಪ್ರಾಣದೇವರಿಗೆ. ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ ಅಂತ ತಿಳಿಸಿದಂತೆ, ಅವತಾರ ಮಾಡಿ ಬಂದ ಮೇಲೂ ಕೂಡ ವೇದವ್ಯಾಸ ದೇವರು ಹಾಗೂ ನಾರಾಯಣ ದೇವರು ಬದರಿಕಾಶ್ರಮದಲ್ಲಿ ವಿಶೇಷವಾದ ಪ್ರೇರಣೆಯನ್ನು ನೀಡಿ, ಬೇರೆ ಬೇರೆ ಹಿರಿಯರ ಮೂಲಕವೂ ಕೂಡ ಪ್ರೇರಣೆಯನ್ನು ನೀಡಿಸಿ ಆಚಾರ್ಯರು ಗ್ರಂಥ ಬರಲಿಕ್ಕೆ ಅನೇಕ ಬಾರಿ ಪರಮಾತ್ಮ ಪ್ರೇರಣೆಯನ್ನು ನೀಡಿದ್ದಾನೆ, ಆದೇಶವನ್ನು ಮಾಡಿದ್ದಾನೆ, ಅನುಗ್ರಹಿಸಿದ್ದಾನೆ. ಹಾಗಾಗಿ ಆಚಾರ್ಯರ ಗ್ರಂಥದ ಹಿನ್ನೆಲೆಯಲ್ಲಿರುವಂತಹದ್ದು ಪರಮಾತ್ಮ. ಆ ಅರ್ಥವನ್ನು ಕೂಡ ನಾವು ಇಲ್ಲಿ ಚಿಂತನೆ ಮಾಡಬಹುದು. ಸರ್ವಃ ಮೂಲಂ ಯೇಷಾಂತೆ ಸರ್ವಮೂಲಾಃ. ಸರ್ವಃ ಅಂತಂದರೆ ಪರಿಪೂರ್ಣನಾದಂತಹ ಪರಮಾತ್ಮ, ಸರ್ವವ್ಯಾಪಿಯಾದಂತಹ ಪರಮಾತ್ಮ. ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನನ್ನು ಸರ್ವ ಅಂತ ಕರೆದಿದ್ದಾರೆ. ಸರ್ವ ಶಬ್ದಕ್ಕೆ ಪೂರ್ಣ ಅಂತನ್ನೋ ಅರ್ಥವೂ ಇದೆ. ಪೂರ್ಣನಾದ ಪರಮಾತ್ಮನನ್ನು ಸರ್ವ ಅಂತ ಕರೀತಾ ಇದ್ದಾರೆ. ಹಾಗಾಗಿ ಗುಣಪರಿಪೂರ್ಣನಾದಂತಹ ಪರಮಾತ್ಮನೇ ಮೂಲ, ಪ್ರೇರಕನಾಗಿ ಅವುಗಳಲ್ಲಿ ವಿಶೇಷವಾದ ಸನ್ನಿಹಿತನಾಗಿ ಪರಮಾತ್ಮ ತಾನು ಅನುಗ್ರಹವನ್ನು ಮಾಡಿದ್ದಾನೆ. ಆದ ಕಾರಣ ಸರ್ವಮೂಲಾಃ, ಸರ್ವಃ ಸರ್ವಶಬ್ದವಾಚ್ಯ ಭಗವಾನೇವ ಮೂಲಂ ಯೇಷಾಂತೆ ಸರ್ವಮೂಲಾಃ ಅಂತ ಚಿಂತನೆ ಮಾಡಬಹುದು. ಅದೇ ರೀತಿ ಸರ್ವಮೂಲ ಅಂತಂದರೆ, ಸರ್ವ ಅಂತಂದರೆ ಪೂರ್ಣ, ಹೀಗೆ ಹೇಳಿದಂತೆ ಪೂರ್ಣ ಅನ್ನೋ ಅರ್ಥ ಇದೆ. ಪೂರ್ಣವಾದ ಅವಸ್ಥೆ, ಪೂರ್ಣವಾದ ಆನಂದ ಅಂತ ಹೇಳಿದರೆ ಮೋಕ್ಷ. ಮನುಷ್ಯರು ಅಪೇಕ್ಷೆ ಪಡುವಂತಹ ಸ್ಥಿತಿ ಅಂತ ಹೇಳಿದರೆ ಪರಿಪೂರ್ಣವಾದ ಆನಂದದ ಸ್ಥಿತಿ. ಆ ಪರಿಪೂರ್ಣವಾದ ಆನಂದದ ಸ್ಥಿತಿಯೇ ಸರ್ವಶಬ್ದದಿಂದ ಕರೆಸಿಕೊಳ್ತಾ ಇರುತ್ತೆ. ಯಾಕೆಂದರೆ ಸರ್ವಾನು ಶಬ್ದಕ್ಕೆ ಪೂರ್ಣ ಅನ್ನೋ ಅರ್ಥ ಇದೆ. ಆದ ಕಾರಣ ನಮ್ಮ ಸಕಲ ಅಪೇಕ್ಷೆಗಳು, ಸರ್ವಾಭೀಷ್ಟಗಳು ಪೂರ್ಣವಾಗುವಂತಹ ಸ್ಥಳ ಅದು ಮೋಕ್ಷ. ಹಾಗಾಗಿ ಸರ್ವ ಅಂತಂದರೆ ಅದು ಮೋಕ್ಷ ಅಂತ ಅರ್ಥ. ಸರ್ವಸ್ಯ ಮೋಕ್ಷಸ್ಯ ಮೂಲಭೂತಾಃ ಕಾರಣೀಭೂತಾಃ, ಆ ಮೋಕ್ಷದ ದಾರಿಯನ್ನು ತೋರಿಸಿಕೊಡುವಂತಹ ಗ್ರಂಥಗಳು. ಆದ ಕಾರಣ ಆ ಶ್ರೀಮದ್ ಆಚಾರ್ಯರ ಗ್ರಂಥಗಳನ್ನು ನಾವು ಸರ್ವಮೂಲ ಗ್ರಂಥಗಳು ಅಂತ ಕರೆಯಬಹುದು. ಇನ್ನೂ ಅನೇಕ ಅರ್ಥಗಳನ್ನು ಅಥವಾ ಈ ಕ್ರಮಕ್ಕಿಂತಲೂ ಇನ್ನೂ ಸೊರಸವಾದ ರೀತಿಯಲ್ಲಿ ಅರ್ಥವನ್ನು ಚಿಂತನೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಜ್ಞಾನಿಗಳು ಅದನ್ನು ಮಾಡ್ತಾರೆ. ನಮ್ಮ ಯೋಗ್ಯತಾನುಸಾರಿಯಾದಂತಹ ಈ ಚಿಂತನೆಯಲ್ಲಿ ಮಾಡಲಾಗಿದೆ. ಏನಾದರೂ ದೋಷವನ್ನಿದ್ದರೆ ಅವಶ್ಯವಾಗಿ ತಿಳಿಸಬಹುದು. ನಮ್ಮ ಕ್ರಮದಲ್ಲಿ ದೋಷಗಳಿದ್ದರೂ ಕೂಡ ಆ ಅರ್ಥದಲ್ಲಿ ಯಾವುದೇ ದೋಷವಿಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಶ್ರೀಮದ್ ಆಚಾರ್ಯರ ಗ್ರಂಥಗಳಲ್ಲಿರುವಂತಹ ಎಲ್ಲ ಸಾಮರ್ಥ್ಯವೂ ಕೂಡ ಅತ್ಯಂತ ಪ್ರಾಮಾಣಿಕವಾದದ್ದು. ವೇದಾದ್ಯನುಸಾರಿತ್ವ, ಟೀಕಾದ್ಯುಪಜೀವ್ಯತ್ವ, ಮೋಕ್ಷ ಕಾರಣತ್ವ, ಭಗವಂತನ ಆದೇಶದಿಂದ ರಚಿತವಾಗಿದೆ ಎಂಬಂತಹ ಒಂದು ಸ್ಥಿತಿ, ಎಲ್ಲ ಜೀವಸ್ವರೂಪಗಳ, ಭಗವಂತನ ಸ್ವರೂಪಗಳ ವಿಶೇಷವಾದ ಸರಿಯಾದ ಜ್ಞಾನವನ್ನು ತಂದುಕೊಡ್ತಾವೆ ಗ್ರಂಥಗಳು ಎಂಬುವಂತಹ ಒಂದು ಸಾಮರ್ಥ್ಯ, ಇವೆಲ್ಲವೂ ಕೂಡ ಈ ಗ್ರಂಥದಲ್ಲಿ ಪ್ರಾಮಾಣಿಕವಾಗಿದೆ. ಆದ ಕಾರಣ ಯಾವ ಅರ್ಥದಲ್ಲೂ ಕೂಡ ದೋಷ ಇಲ್ಲ. ಆದರೆ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸ ಮಾಡಬಹುದು, ಏನು ತೊಂದರೆ ಇಲ್ಲ. ಒಟ್ಟಿನಲ್ಲಿ ಸರ್ವಮೂಲ ಎಂಬುವಂತಹ ಶಬ್ದದಲ್ಲಿ ಆಚಾರ್ಯರ ಗ್ರಂಥಗಳಲ್ಲಿ ನಮಗೆ ಪ್ರಧಾನವಾಗಿ ಕಾಣುವಂತಹ ಎಲ್ಲ ಗುಣಗಳು ಕೂಡ ಈ ಶಬ್ದದಲ್ಲಿ ಅಡಗಿದೆ ಅನ್ನೋದನ್ನು ನಾವು ಚಿಂತನೆ ಮಾಡೋಣ. ಇನ್ನು ಮುಂದಿನ ಭಾಗದಲ್ಲಿ ಆ ಸರ್ವಮೂಲ ಗ್ರಂಥಗಳ ಸಂಖ್ಯೆ ಎಷ್ಟು ಗ್ರಂಥಗಳನ್ನು ಶ್ರೀಮದ್ ಆಚಾರ್ಯರು ರಚನೆ ಮಾಡಿದ್ದಾರೆ, ಈಗ ಎಷ್ಟು ಸಿಗ್ತಾ ಇದೆ ಎಂಬುವಂತಹ ವಿಚಾರವನ್ನು ತಿಳಿಯೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.